ಏನಪ್ಪ ವಿಷಯ ಅಂತಂದ್ರೆ ದಯವಿಟ್ಟು ಇದು ಯಾರ ತಾಳ್ಮೆ ಇದೆ ಅವ್ರ ಮಾತ್ರ ನೋಡಿ ವಿಡಿಯೋ, ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡಿ, ಸ್ಕಿಪ್ ಮಾಡ್ಬಿಡಿ. ಎಷ್ಟು ಅವರ್ ಟ್ರೈನ್ ಡಿಲೇ ಆಗಿರೋದು ಅಂತಂದ್ರೆ 16 hours 18 minutes ಡಿಲೇ. ಕರ್ನಾಟಕ ಎಕ್ಸ್ಪ್ರೆಸ್ ಇದೆ ನೋಡಿ. ಟ್ರೈನ್ ಒಳಗಡೆ ಬರೋಂತ ಊಟ ಸ್ವಲ್ಪನೂ ಚೆನ್ನಾಗಿರಲ್ಲ. ಎಷ್ಟೋ ವರ್ಷಗಳ ಕನಸು ಇದು ಜರ್ನಿ. ಫುಡ್ ಅಲ್ಲಿ ನಮ್ ಕರ್ನಾಟಕ ಬಿಟ್ರೆ ಎಲ್ಲೂ ಯಾವ ಸ್ಟೇಟ್ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಹಂಗ ಎಲ್ಲಿದ್ದೀವಪ್ಪ? ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸುಸ್ವಾಗತ. ನಾನ್ ನಿಮ್ಮ ಪ್ರೀತಿಯ ಶಿವು. ಇವತ್ ನಾವೇನಪ್ಪಾ ಅಂದ್ರೆ ಬೆಂಗಳೂರಿಂದ 34 ಗಂಟೆ ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತೆ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ನಾವು ಹೊರಡ್ತಿರೋ ಟ್ರೈನ್ ನೇಮ್ ಬಂದು ಕರ್ನಾಟಕ ಎಕ್ಸ್ಪ್ರೆಸ್. ಕರ್ನಾಟಕ ಎಕ್ಸ್ಪ್ರೆಸ್ ಇದೆ ನೋಡಿ. ಟೋಟಲ್ 25 ಕೋಚ್ ಇದೆ. ತುಂಬಾ ಲಾಂಗ್ ಜರ್ನಿ ಇರುತ್ತೆ. ಮುಂದೆ ನೋಡ್ತಾ ಇರಿ ವಿಡಿಯೋನ. ರೈಲ್ವೆ ಸ್ಟೇಷನ್ ಒಳಗಡೆ ಅಂತೂ ಊಟ ತಗೊಳಕ್ಕೆ ಆಗಲ್ಲ. ಅದಕ್ಕೆ ಅಂತಾನೆ ಹೊರಗಡೆ ಮೆಜೆಸ್ಟಿಕ್ ಅಲ್ಲಿ ತಗೊಂಡ್ಬಿಟ್ಟಿದೀನಿ ಆಲ್ರೆಡಿ. ಊಟನ 200 rupees ಆಗಿದೆ ಇಬ್ಬರಿಗೆ. ಲಾಸ್ಟ್ ಟೈಮ್ ಶ್ರೀಶೈಲಂಗೆ ಹೋದಾಗ ಊಟ ಚೆನ್ನಾಗಿರ್ಲಿಲ್ಲ ಅಲ್ವಾ? ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಒಳಗಡೆ ಬರೋಂತ ಊಟ ಸ್ವಲ್ಪನೂ ಚೆನ್ನಾಗಿರಲ್ಲ. ಎಲ್ಲೇ ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ಹೊರಗಡೆ ಬಂದು ತಗೊಂಬಿಡಿ ಸಾಧ್ಯವಾದ್ರೆ. ಈಗ ನಾನು ಕೂತಿದೀವಿ, ಇನ್ನೇನ್ ಟ್ರೈನ್ ಹೊರಡುತ್ತೀನಿ. ಎಷ್ಟು ನಿಮಿಷ ಇದ್ರಂಗ? ಕರೆಕ್ಟ್ ಇನ್ 10 minutes ಅಲ್ಲಿ ಹೊರಡುತ್ತೆ. 10 minutes. 7:14 ಈಗ. 7:14 ಏನು ಹೊರಡುತ್ತೆ ಕರೆಕ್ಟ್ ಆಗಿ ಟ್ರೈನ್. ನಂದೆಷ್ಟು ಸೀಟ್ ನಂಬರ್? 62 64 ಸೀಟ್ ನಂಬರ್ ಬಂದು. ಇಬ್ರು ಪಕ್ಕನೆ. ನಂದು ಅಪ್ಪರ್, ಇವೊಂದು ಅಪ್ಪರ್, ಸೈಡ್ ಅಪ್ಪರ್, ನಂದು ನಾರ್ಮಲ್ ಅಪ್ಪರ್. ಬೆಟರ್ ಅಪ್ಪರ್ ಸೀಟ್ ಬೆಟರ್. ಲೋಯರ್ ಸೀಟ್ ಮಿಡಲ್ ಸೀಟ್ ತೊಗೊಳಕ್ ಆಗೋದಿಲ್ಲ. ತಗೊಂಡ್ರೆ ಯೂಸ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಡೇ ಟೈಮ್ ಅಲ್ಲಿ ಫುಲ್ ಕೂತೇ ಇರ್ಬೇಕು, ಅದಕ್ಕೋಸ್ಕರ ಅಲ್ವಾ? ಅಪ್ಪರ್ ಆಗಿದ್ದಾಗ ನೀವು 24 hours ಮರಿಕೊಂಡ್ರೆ ಯಾರು ಕೇಳಲ್ಲ. ಲೋವರ್ ಸೀಟ್ ಮಿಡಲ್ ಸೀಟ್ ಸಿಕ್ಕಿದ್ರೆ ಬೆಳಗ್ಗೆ ಹೊತ್ತು ನಮ್ಗೆ ಪರ್ಮಿಷನ್ ಇಲ್ಲ ಮಲ್ಕೊಳಕ್ಕೆ. ಹೌದು, ಅದು ರೂಲ್ಸ್ ಆಯ್ತಾ? ರೂಲ್ಸ್ ಆಕ್ಚುಲಿ 10 o'clock ಮೇಲೆ ನಾವು ಸೀಟ್ ಎತ್ತಕ್ಕೆ ಪರ್ಮಿಷನ್ ಇರೋದು ಮಿಡಲ್ ಅಲ್ಲಿ ಮಲ್ಕೊಳಕ್ಕೆ. ಬೆಳಗ್ಗೆ 6 ಗಂಟೆಗೆ ನಾವು ಸೀಟ್ ಇಳಿಸ್ಬೇಕು ಬೆಳಗ್ಗೆ ಕುತ್ಕೊಳ್ಳೋರಿಗೆ. ಇನ್ನು 2 ನಿಮಿಷ ಆಗಿಲ್ಲ, ನಾಳೆ ಊಟ ಮಾಡೋಣ ಅಂದ ನೋಡಿ. ಇಡ್ಲಿ ಎಷ್ಟು 3 ಪೀಸ್ ಐತೆ. ಚಟ್ನಿ, ಸಾಂಬಾರ್, ದೋಸೆ. ರಂಗಂದು ಅಲ್ಲೇ, ರಂಗಂದು ಅಪೋಸಿಟ್. ನಂದಿಲ್ಲಿ ಹೆಂಗೈತೆ ಟೇಸ್ಟ್ ರಂಗ? ಟ್ರೈ ಮಾಡ್ತಾ ಇದೀನಿ. ಫಸ್ಟ್ ದೋಸೆ ಟ್ರೈ ಮಾಡ್ತಾ ಇದೀನಿ. ಇಡ್ಲಿ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಟ್ರೈ ಮಾಡಿ. ಬಾರಿಸ್ತಾವನದಾಗ ಅಣ್ಣ ಫುಲ್ಲು. ಏನಕ್ಕೆ ಇಷ್ಟು ಬೇಗ ತಿಂತಾ ಇದೆಯರಂಗ? ಇನ್ನೇನಪ್ಪ ಹಸುವಾಗಿದೆ, ಮಧ್ಯಾಹ್ನ ಊಟ ಮಾಡಿರೋದು. ನಾನು ಇನ್ನೂ ಊಟ ಮಾಡ್ತಾ ಇದ್ದೀನಿ. ಅವ್ನು ನಾಳೆ ಹೋಗೋ ರಂಗ ಏನ್ ಮಾಡ್ಬಿಟ್ಟು, ಏನೋ ಅದು ವಿಟಮಿನ್ ಸಿ ಇಮ್ಯೂನ್ ಬೂಸ್ಟರ್ ಟ್ಯಾಬ್ಲೆಟ್. ಯಾವಾಗ ರಿಫ್ರೆಶ್ ಆಗಿ ಎನರ್ಜಿ ಇರಲಿ ಅಂತ. ಅದಕ್ಕೆ ಫ್ರೂಟ್ಸ್ ತಿನ್ನು. ಫ್ರೂಟ್ಸ್ ತುಂಬಾ ಕಾಸ್ಟ್ಲಿ, ತುಂಬಾ ಚೀಪೆಸ್ಟ್. 20 rupees ಒಂದು ಶೀಟ್. ನೋಡಪ್ಪ ಎಂತೆಂಥವ್ರು ಇದ್ದಾರೆ. ನ್ಯಾಚುರಲ್ ಆಗಿ ತಿನ್ರೋ ಅಂದ್ರೆ ಮೆಡಿಸನ್ ತಿಂದು ಶಕ್ತಿ ಬರ್ಸ್ಕೊತಾವನೆ ರಂಗ. ಚಾಂದ್ರ ಸಾಕೆಟ ಕೊಟ್ಟಿಲ್ಲ ಕಣು. ನನಗೆ ಈ ಕಡೆ ಐತೆ, 2 ಐತೆ. ಏನೇನ್ ಮಗ ಸ್ನಾಕ್ಸ್ ತಂದವನಂತೆ. ಬ್ರಿಟಾನಿಯಾ ಬಿಸ್ಕೆಟ್. ಓಹೋ, ಮಂಡಕ್ಕಿ. ಅದೇ ಅರ್ಧ ಲಗೇಜ್ ಆಗೋದಲ್ಲ. ನಾನು ಏನಕ್ಕೆ ಬ್ಯಾಗ್ ಅಷ್ಟೊತ್ತ ಆಗೈತೆ ಇರ್ತೀನಿ, ಅವೇ ಸ್ನಾಕ್ಸ್ ಲಗೇಜ್ ಆಗೋದು. 3 ಐಟಮ್. ಎಷ್ಟು ಮಗ, ಎಷ್ಟಾಯ್ತು? 200 rupees. 200. ಇನ್ನ ಸ್ಪೆಷಲ್ ಬಿಸ್ಕೆಟ್ ಇದೆ. ಇದು ವಾಟರ್ ತಂದಿದೆಯಲ್ಲ, ಏನೋ ತೋರಿಸು. ಇನ್ನ ಸ್ಪೆಷಲ್ ಬಿಸ್ಕೆಟ್ ಇದೆ. ಏನು? ಬೋರ್ಮಿಟ ಅಣ್ಣ, ಅದು ಔಸ್ ಮಾಡಿದ ಬೋರ್ಮಿಟ ಬಿಸ್ಕೆಟ್ನ ಹಿಂದಕ್ಕೆ. ಅದ್ಯಾಕೆ ಹಿಂದಕ್ಕೆ ಇಟ್ಟಿದ್ಯಾ ಅಂದ್ರೆ ಜಾಗ ಸಾಕಾಗಿಲ್ಲ. 2 minutes ರೈಲ್ವೆ ಸ್ಟೇಷನ್ ಹೋಗ್ತೀವಿ. ಎಷ್ಟೋ ವರ್ಷಗಳ ಕನಸು ಇದು ಜರ್ನಿ.
2 ತಿಂಗಳಿಂದನೇ ಬುಕ್ ಮಾಡಿರೋ ಟಿಕೆಟ್ ಕಣ ಇದು. ಬಟ್ ಒಂದೇ ಮಿಸ್ಟೇಕ್ ಮಾಡಿ ನಾವು AC ಬುಕ್ ಮಾಡ್ಕೋಬೇಕಿತ್ತು. ನೀವೆಲ್ಲ AC ಬುಕ್ ಮಾಡ್ಕೊಳ್ಳಿ, 3rd AC ಬುಕ್ ಮಾಡ್ಕೊಳ್ಳಿ. ಹಂಗೂ ಬೆಳಗ್ಗೆ ಹೋಗಿ ತತ್ಕಾಲೆಲ್ಲ ನೋಡಿಲ್ವಾ, ಸಿಕ್ಕಿಲ್ಲ. ಆದ್ರೂ ತತ್ಕಾಲ ಎಲ್ಲ ನೋಡಿದ್ರೆ ನಾವು ಬಜೆಟ್ ಫ್ರೆಂಡ್ಲಿ ಹೋಗೋಣ ಅಂತ ಸ್ಲೀಪರ್ ಬುಕ್ ಮಾಡಿದ್ವಿ, ಜನರಲ್ ಸ್ಲೀಪರ್. ಬೆಸ್ಟ್ 3rd AC. ನೆಕ್ಸ್ಟ್ ಟೈಮ್ 3rd AC ಕನ್ಫರ್ಮ್ ಬುಕಿಂಗ್. 3rd AC ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, 2nd AC ಎಕ್ಸ್ಪೀರಿಯನ್ಸ್ ಮಾಡೋಣ. 2nd AC ಯಾವ ತರ ಇರುತ್ತೆ ಅಂತ ತೋರಿಸಿ ನೆಕ್ಸ್ಟ್ ಟ್ರಿಪ್ ಅಲ್ಲಿ. ಇವತ್ತು Day 2 ಜರ್ನಿ ಮಾಡ್ತಾ ಇದೀವಿ. ಈಗ ಸೊಲ್ಲಾಪುರ್ ಬಿಟ್ಟು ನೆಕ್ಸ್ಟ್ ಕುರ್ದುವಾಡಿ ಜಂಕ್ಷನ್ ತಿಂಡಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಸ್ಟೇಷನ್ ಗೆ ನೋಡೋಣ ಏನ್ ತಿಂಡಿ ತಿಂತೀವಿ, ನೆಕ್ಸ್ಟ್ ಸ್ಟೇಷನ್ ಏನ್ ಸಿಗುತ್ತೆ ಅಂತ ವೇಟ್ ಮಾಡಿ ನೋಡಿ. ಸೊಲ್ಲಾಪುರದಲ್ಲಿ ತಗೊಳ್ಳೋಣ ಅನ್ಕೊಂಡ್ವಿ, ಆದ್ರೆ ಅಲ್ಲಿ ತಗೊಳಕ್ ಆಗಿಲ್ಲ. ಅಲ್ಲ ವಡಾಪಾವ್ ಮಾಡ್ತಾ ಇದ್ರಲ್ಲ ಬೆಳಗ್ಗೆ ಸೊಲ್ಲಾಪುರಲ್ಲಿ. ವಡಾಪಾವ್ ಮಾಡ್ತಾ ಇದ್ರು, ನಮ್ಗೆ ಊಟ ಅಡ್ಜಸ್ಟ್ ಆಗಲ್ಲ ಅವೆಲ್ಲ. ಮಹಾರಾಷ್ಟ್ರ ಫುಡ್ ವಡಾಪಾವ್ ಪುಣೆ ಅಷ್ಟೇ ಸಿಗಲ್ಲ, ಮೋಸ್ಟ್ ಆಫ್ ದಿ ಟೈಮ್ ಅವೇ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ. ಇನ್ನು 10 ನಿಮಿಷದಲ್ಲಿ ಕುರ್ದುವಾಡಿ ಜಂಕ್ಷನ್ ರೀಚ್ ಆಗ್ತಾ ಇದೀವಿ. ಏನ್ ನಾಷ್ಟ ಸಿಗುತ್ತೋ ಗೊತ್ತಿಲ್ಲ, ಬಟ್ ಆ ಪ್ರಕಾರ ಇಡ್ಲಿ ದೋಸೆ ಬಿಟ್ಟು ಇಡ್ಲಿ ಇಲ್ಲ ರೈಸ್ ಏನಾದ್ರು ಸಿಕ್ಕಿದ್ರೆ ಖುಷಿನೇ. ಯಾಕಂದ್ರೆ ಇಲ್ಲಿ ಬೆಳಗ್ಗೆ ವಡಾಪಾವು ಸಮೋಸ ಇಲ್ಲ, ಬೆಳಗ್ಗೆ ಸಮೋಸ ತಿಂತಾ ಇದ್ರು. ನೋಡೋಣ ಹೆಂಗ್ ಸಿಗುತ್ತೆ. ನಾನು ಒಂದು ಕಾಸು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ನಾನು ರಂಗ ಗೊತ್ತಿದ್ದೀವಿ. ಇನ್ನು ಎಷ್ಟನೇ ಪ್ರೈಸ್ ರಂಗ ಇನ್ನೊಂದು 2 ನಿಮಿಷ ಸ್ಟೇಷನ್ 5 minutes. ಈ 5 minutes ಅಲ್ಲಿ ಜಂಕ್ಷನ್ ಬರ್ತಾ ಇದೆ. ಇಳ್ದೋಗ್ಬಿಟ್ಟು ಟಿಫನ್ ತಗೊಂಡು ಟಿಫನ್ ಪರ್ಚೇಸ್. ಇವತ್ತೆಲ್ಲ ಫುಲ್ ಟ್ರೈನ್ ಅಲ್ಲಿ ಇರ್ತೀವಿ, ಏನೇನ್ ಮಾಡೋದು ಗೊತ್ತಿಲ್ಲ. ಡೋರ್ ಹತ್ರನೇ ನಿಂತ್ಕೊಂಡು ಕಾಯ್ತಾವನ್ ಅವಾಗ್ಲಿಂದ. ಆದ್ರೆ ನಾಷ್ಟ ಏನ್ ಯಾವ್ದೋ ಜಂಕ್ಷನ್ ನೋಡಿದ್ರೆ ಆ ತರ ಐತೆ ಅಂತ ರಂಗ. ದೊಡ್ಡ ಜಂಕ್ಷನ್ ತರ ಇಲ್ಲ, ನೋಡೋಣ ಏನ್ ಸಿಗುತ್ತೆ, ಟ್ರೈ ಮಾಡ್ತೀನಿ. ಈಗ ಇಲ್ಲಿ ತಿಂದಿಲ್ಲ ಅಂತಂದ್ರೆ ಮತ್ತೆ ನೆಕ್ಸ್ಟ್ 10 ಗಂಟೆ ಆಗುತ್ತೆ ಇಲ್ಲಿ ತಿನ್ಲಿಕ್ಕೆ. ನೆಕ್ಸ್ಟ್ ಸ್ಟಾಪ್ ಇನ್ನು 10 ಗಂಟೆಗಲ್ವಾ? ನೆಕ್ಸ್ಟ್ ಇನ್ನ ದೂರ ಇದೆ, 10 ಗಂಟೆ ಆಗುತ್ತೆ. ಎಂಟ್ರಿ ಆದ ಫೈನಲಿ. ನಾಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲಪ್ಪ. ಏನೋ ಇದು ರಶ್. ಈ ಕಡೆ ಎಲ್ಲ ಬೆಳಗ್ಗೆ ರಂಗ ಮಾರ್ನಿಂಗು ಸಮೋಸ ತಿಂತಾರಲ್ವಾ ನಾಷ್ಟಕ್ಕೆ. ಸಮೋಸ ವಡಾಪಾವ್ ಟಿಫನೇ ಬರ್ತಾ ಇಲ್ಲ, ಸಮೋಸ ವಡಾಪಾವ್. ಅದ್ ಬಿಟ್ರೆ ಇಡ್ಲಿ ವಡಾ ಸಿಗುತ್ತೆ. ಮಾಡ್ತಾ ಇದಾರೆ ಅಂತ ನೋಡಿದ್ರೆ ನೋಡ್ರಿ, ಗಾಡಿನೇ ತಂದ್ಬಿಟ್ಟ ತರಕಾರಿ ಗಾಡಿ. ಏನಾದ್ರು ಫುಲ್ ನಾಷ್ಟ ಇಲ್ಲ ಮಗ ಎಲ್ಲೋ. ಫೈನಲ್ ಅದರ ಇಸ್ಕೋ, ಬೆಳಗ್ಗೆ ಎಣ್ಣೆ ತಿನ್ನಕ್ ಆಗಲ್ಲ. 20 ರೂಪಾಯಿ ಸೌತೆಕಾಯಿ ಮಾಡಿ ನಾಷ್ಟ ಸಿಗ್ತಾರೆ, ಇದನ್ನ ತಿಂತಾ ಇದ್ದೀನಿ. ಸೇರ್ಸದೆ ಬಂದ ಭಾಗ್ಯ ಸೌತೆಕಾಯಿ. ಏನಂತೀಯ ರಂಗ? ಇದು ಟಿಫನ್ ಏನ್ಸ್ಕೋ ಸಾಕಾಗಲ್ಲ. ಆದ್ರೆ ಇದೇ ಡಿಫ್ರೆಂಟ್ ನಾನು ನೋಡಿದ್ ಈ ತರ ಸೇಲ್ ಮಾಡೋದು ಅಲ್ವಾ. ಗಾಡಿನೇ ಇಟ್ಕೊಬಿಟ್ಟವ್ರೆ. ಅಲ್ಲಿ ರಂಗ ನಾಷ್ಟ ಸಿಗ್ತಾರೆ, ತಿಂತವನಪ್ಪ. ವಡಾಪಾವ್ ತಂದಿ, ಅದು ಮುಟ್ ನೋಡಿ ಬಿಸಿ ಆಯ್ತಾ ಅಂತ ತಂದವನ್. ಹೌದಾ? ಚೆನ್ನಾಗಿದೆ, ಬಿಸಿನೇ ಇದೆ. ಏನು ವಡೆ ಬಿಸಿ ಐತೆ? ಪಾವ್ ಬಿಸಿ ಇಲ್ಲ, ವಡಾ ಬಿಸಿ ಇದೆ. ಸಿಚುವೇಶನ್ ತಕ್ಕಂತೆ ಅಡ್ಜಸ್ಟ್ ಆಗ್ಬೇಕು ಅಂತ್ಯಾ? ಮತ್ತೆ ಏನ್ ಸಿಗುತ್ತೆ ಆ ಏರಿಯಾದಲ್ಲಿ ತಿನ್ಲೇಬೇಕಲ್ಲ. ಎಲ್ಲಾ ಕಡೆ ಚಿತ್ರಾನ್ನ ಪಲಾವು ಅವೇ ಬೇಕು ಅಂದ್ರೆ ಸಿಗಲ್ಲ. ಫುಡ್ ಅಲ್ಲೇ ನಮ್ ಕರ್ನಾಟಕ ಬಿಟ್ರೆ ಎಲ್ಲೂ ಯಾವ ಸ್ಟೇಟ್ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ ನಮ್ ಕರ್ನಾಟಕ ಫುಡ್. ಹೆಂಗಿದ್ಯಪ್ಪ ಟೇಸ್ಟ್? ವಡ ಅಷ್ಟೇ ಬಿಸಿ ಇರೋದು, ಪಾವು ಬಿಸಿ ಇಲ್ಲ. ಚೆನ್ನಾಗೈತೆ. ಅಟ್ಲೀಸ್ಟ್ ಬಿಸಿನಾರ ಆಯ್ತಲ್ಲ. ಬಿಸಿ ಇಲ್ಲ ಅಂದ್ರೆ ಎರಡು ಬಿಸಿ ಇಲ್ಲ ಅಂದ್ರೆ ತಿನ್ನಕ್ಕೆ ಆಗ್ತಾ ಇರ್ಲಿಲ್ಲ. ಮಿರ್ಚಿ ಬೇರೆ ಕೊಟ್ಟವನೇ.
ಆಕ್ಚುಲಿ ಇಂಜಿನ್ ಚೇಂಜ್ ಮಾಡ್ತಾ ಇದ್ದೀನಿ ಇಲ್ಲಿ ಜಂಕ್ಷನ್ ಅಲ್ಲಿ. ಸಿಕ್ಕಾಪಟ್ಟೆ ಮಿನಿಮಮ್ 30 ಮಿನಿಟ್ಸ್ 20 ಮಿನಿಟ್ಸ್ ಆಯ್ತು ಅಲ್ವರಂಗ ಹಾಕಿ 20 ಮಿನಿಟ್ಸ್ ಆಯ್ತು. ಇಂಜಿನ್ ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆರಾಮಾಗಿ ಇನ್ನು 10 ಗಂಟೆವರೆಗೂ ಎಲ್ಲೂ ನಾಷ್ಟ ಸಿಗಲ್ಲ. ನೆಕ್ಸ್ಟ್ ಜಂಕ್ಷನ್ 10 o'clock ನೆಕ್ಸ್ಟ್ ಜಂಕ್ಷನ್ ಯಾವುದು ದೌಂಡ್ ಯಾವ್ದು ದೌಂಡ್ ಹಾ ನೆಕ್ಸ್ಟ್ ಡೌನ್ ಜಂಕ್ಷನ್ ಅಂತೆ ಇಲ್ಲೇ. ಇವಾಗ ಅದಕ್ಕೆ ಇನ್ನು 10 ಗಂಟೆವರೆಗೂ ನಮ್ಗೆ ವೇಟ್ ಮಾಡೋಕ್ಕಾಗಲ್ಲ. ಟ್ರೈನಲ್ಲಿ ಫ್ರೆಶ್ ಇರಲ್ಲ. ಇಲ್ಲದ್ರೆ ಅಲ್ಲಿ ಒಂದು ಸ್ವಲ್ಪ ಟ್ರೈನಿಗೆ ಕಂಪೇರ್ ಮಾಡೋದು ಒಳಗಡೆ ಇಲ್ಲಿ ಬಿಸಿ ಇರುತ್ತಲ್ವಾ, ಅದಕ್ಕೆ ಇಲ್ಲೇ ತಿಂತಾ ಇದೀವಿ. ಇಷ್ಟಕ್ಕೆ 50 ರೂಪಾಯಿ ಅಂತೆ. 50 ರೂಪಾಯಿ ಹಾಫ್ ಇದು ಫುಲ್ ಅಷ್ಟು 100. ರಂಗ ಎಲ್ಲಿದ್ದೀವಪ್ಪ? ಏನ ಟ್ರೈನ್ ಹೊಡ್ತೈತೆ. ಬರೀ ಯೋಜನಾ ಆಯ್ತು. ಫುಲ್ಲು ನಿದ್ದೆ ಮಾಡಿ ಮಾಡಿ ನೆಕ್ಸ್ಟ್ ಲೆವೆಲ್ ಹೊಡ್ತೈತೆ. ಫುಲ್ಲು ಸಮ್ಮರ್ ಆಗಿರತ್ಕೂ ಅದಕ್ಕೂ ಏನು ನಮ್ದು ಅಪ್ಪರ್ ಸೀಟ್ ಆಗಿರುತ್ತೆ. ಫ್ಯಾನ್ ಗಾಳಿ ಬರ್ತಾ ಇದ್ರು ಬಿಸಿ ಬಿಸಿ ಗಾಳಿ. ಡಿಹೈಡ್ರೇಷನ್ ಹಾಕೋ ಚಾನ್ಸಸ್ ತುಂಬಾ ಐತೆ. ರಂಗ ಕೋಲ್ಡ್ ವಾಟರ್ ನೋಡಪ್ಪ ಎಲ್ಲಾರ. ಕೋಲ್ಡ್ ವಾಟರ್ ಬೇಕಿತ್ತು ಕುಡಿಯೋಕೆ, ಒಂದ್ ರೌಂಡ್ ನಿದ್ದೆ ಮಾಡಿ ಇದ್ದವನ್ ರಂಗ. ಮತ್ತೆ ನಾನು 50 ರೂಪಾಯಿ ಬಿಸಿ ಬಿಸಿ ಊಟ ತಂದ್ಕೊಟ್ಟ. ಟ್ರೈನ್ ಬೇರೆ ಡೈವರ್ಟ್ ಆಗಿತ್ತು. ಮತ್ತೆ ಇವಾಗ ಅದೇ ರೂಟಿಗೆ ಬಂದೈತೆ. ಎಷ್ಟು ಎಷ್ಟು ಇದು ಟೆಂಪ್ರೇಚರ್ ಇದ್ದಿದ್ದು ಮಧ್ಯಾಹ್ನ ನಾವು ಚೆಕ್ ಮಾಡಿದಾಗ 39 ಡಿಗ್ರಿ ಸೆಲ್ಸಿಯಸ್. ಬೆಂಗಳೂರೇ ಪರವಾಗಿಲ್ಲ ಗುರು. ಯಪ್ಪ ರೇ ಯಪ್ಪ, ಡೆಲ್ಲಿಲೆಲ್ಲ 42 ಐತೆ. ಅವ್ರಿಗೆಲ್ಲ ಹೆಂಗಿರ್ಬೇಕಾವೆ ಕೆಲವೊಂದ್ರ ವಾಲ್ ಐತ್ಕೊಣೋ. ಹಾ ಇಲ್ಲಿ ವಾಲ್ ಇಲ್ಲ, ಅಲ್ಲೈತ್ ನೋಡು ವಾಲ್ ಆ ಕಡೆ. ಫುಲ್ ಫುಲ್ ಬಿಸಿ ಆಗವನಿ. ಏನಿಂಗ್ ನೋಡ್ತಾವನಿ ಅಂತಂದ್ರೆ ಟ್ರೈನು ನಿಲ್ಲಿಸ್ತು 1-2 ಮಿನಿಟ್ಸು. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ಮಟ್ಟಕ್ಕೆ ಬಿಸಿಲಿದೆ ಅಂದ್ರೆ ನೀವು ನೋಡ್ತಾ ಇದ್ದೀರಾ ನೋಡಿ ಯಾವ ಲೆವೆಲ್ ಸ್ನಾನ ಮಾಡ್ತಾವ್ರು. ಒಬ್ಬ ಹೋಗಿ ಸ್ನಾನ ಮಾಡ್ತಾನೆ, ಫುಲ್ ಎಲ್ಲರೂ ನಾನ್ ಸ್ಟಾಪ್ ಸ್ನಾನ ಮಾಡ್ತಾವ್ರೆ. ನಿಲ್ಸಿರೋದು ಇಂಜಿನ್ ಚೇಂಜ್ಗೆ. ರಂಗ ನೋಡ್ಕೊಂಡು ಕೂತವನಿ. ನಾವು ಹೋಗೋಣ ಅಂತ ಅಂದ. ನಾನು ಬೇಡ ಅಪ್ಪ ಸವಾಸ ಅಂದೆ. ಏನಪ್ಪ ವಿಷಯ ಅಂತಂದ್ರೆ ದಯವಿಟ್ಟು ಇದು ಯಾರ ತಾಳ್ಮೆ ಇದೆ ಅವ್ರು ಮಾತ್ರ ನೋಡಿ ವಿಡಿಯೋ. ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡಿ, ಸ್ಕಿಪ್ ಮಾಡ್ಬಿಡಿ. ಯಾಕಂತಂದ್ರೆ ಏನಕ್ಕೆ ಅಂತ ಅಂದ್ರೆ ನೀವೆಲ್ಲ ಜರ್ನಿ ಮಾಡ್ತೀರಾ ಅಂತ ಅಂದ್ರೆ ಇದೆಲ್ಲ ಸ್ವಲ್ಪ ನಾವು ಕೊಡೋ ಇನ್ಫಾರ್ಮೇಶನ್ ಇಂದ ನಿಮ್ಗೆ ಸ್ವಲ್ಪ ಯೂಸ್ ಆಗ್ಬೋದೇನೋ. ನೀವು ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಏನಂತ. ನಾವು ಆಕ್ಚುಲಿ ಬಂದು ಹೊರಟಿದ್ದು 17th ಸಂಡೇ ಹೊರಟಿರ್ತೀವಿ ಬೆಂಗಳೂರಿಂದ. ಟ್ರೈನ್ ನಂಬರ್ 12627 ಕರ್ನಾಟಕ ಎಕ್ಸ್ಪ್ರೆಸ್ ಅಂತ. ನಾವು ಆಗ್ರಾದಲ್ಲಿ ಇಳಿಬೇಕಾಗಿರುತ್ತೆ. ಆಗ್ರಕ್ಕೆ ಅವನು ಬೆಳಗಿನ ಜಾವ 4-5 ಹಂಗಂದ್ರೆ 19th. ನಾವು 17th ಹತ್ತಿರ್ತೀವಿ ಬೆಂಗಳೂರಿಂದ. 19th ಅವನು ಆಗ್ರಾ 4 ಅಲ್ಲ ಸಾರಿ 5:35 ಒಳಗಡೆ ಅವ್ನು ರೀಚ್ ಆಗ್ಬೇಕಾಗಿರುತ್ತೆ. ಬರೋಬ್ಬರಿ ನೀವು 1 hour ಲೇಟ್ ಆಗಿರೋದು ನೋಡಿರ್ತೀರಾ ಟ್ರೈನು, ಇಲ್ಲ ಮ್ಯಾಕ್ಸಿಮಮ್ 5 hour 3 hour ಕೇಳಿರ್ತೀರಾ. ಆದ್ರೆ ಇದು ನೀವು ನಂಬಕ್ ಆಗಲ್ಲ, ರಿಯಲಿ ಶಾಕ್ ಆಗ್ತೀರಾ ಕೇಳಿದ್ರೆ. ನಾವಂತ 2 ದಿನದಿಂದ ಊಟ ನೀಟಾಗಿಲ್ಲ, ಮತ್ತೆ ಯಾವ್ದೇ ತರ ಸ್ನಾನ ಮಾಡಿಲ್ಲ, ಒಳಗಡೆ ಟ್ರೈನ್ ಒಳಗಡೆ ಇದ್ದಿ. ಮತ್ ಇನ್ನೊಂದ್ ಮೈನ್ ಥಿಂಗ್ ಏನಂತ ಅಂದ್ರೆ ಇಲ್ಲಿ 42 ಡಿಗ್ರಿ
ಟೆಂಪರೇಚರ್ ಇರೋದು. ಆ ಟ್ರೈನ್ ಅಲ್ಲಂತ ಬೆಂಕಿ ಸೀಟ್ ಇಂದ ಹಿಡಿದು ಪ್ರತಿಯೊಂದು ನಮ್ ಫೋನ್ಗಳು ಚಾರ್ಜ್ ಮಾಡ್ತಾ ಇದೀವಿ ನಾವು, ಫೋನ್ ಅಂತ ಚಾರ್ಜ್ ಆಗ್ತಾ ಇರ್ಲಿಲ್ಲ. ಆ ಟೆಂಪರೇಚರ್ ಅಷ್ಟು 42 ಡಿಗ್ರಿ ಇರೋದ್ರಿಂದ. ಬೆಂಗಳೂರಲ್ಲಿ ಆದ್ರೆ 36-35 ಇದೆ, ಅಲ್ಲೇ ಪರವಾಗಿಲ್ಲ. ಇವಾಗ ಏನಂತಂದ್ರೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಎಷ್ಟು ಅವರ್ ಟ್ರೈನ್ ಡಿಲೇ ಆಗಿರೋದು ಅಂತ ಅಂದ್ರೆ 16 hours 18 minutes ಡಿಲೇ. ನಾನು ಸ್ಕ್ರೀನ್ ಮೇಲೆ ಬೇಕಾದ್ರೆ ಹಾಕಿರ್ತೀನಿ ವೇರ್ ಇಸ್ ಮೈ ಟ್ರೈನ್ ಸ್ಕ್ರೀನ್ ಶಾಟ್, ಬೇಕಾದ್ರೆ ನೀವು ನೋಡಿ. ಇನ್ನೊಂದ್ ಏನಂತಂದ್ರೆ ಏನ್ ಬೇಜಾರಾಯ್ತು ಅಂತ ಅಂದ್ರೆ, ರೈಲ್ವೆಯಲ್ಲಿ ನೀವು ಯಾವ್ದೇ ತರ ಹೆಲ್ಪ್ ಲೈನ್ ತಗೊಂತೀರಾ ಅಂತಂದ್ರೆ, ಹಂಗಂದ್ರೆ ಹೆಲ್ಪ್ ಲೈನ್ ಮಾಡಿಲ್ವಾ ನೀವು, ಕಂಪ್ಲೇಂಟ್ ಮಾಡಿಲ್ವಾ ಅಂತ ನೀವು ಕೇಳ್ಬೋದು. 139 ಅಂತ ನಂಬರ್ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ನಾನು ಆಕ್ಚುಲಿ 2 o'clock ಎದೊಳ್ತೀನಿ 19th ಮಾರ್ನಿಂಗ್, ಎಲ್ಲಿಗ್ ಬಂದಿದೆ ಟ್ರೈನ್ ರೀಚ್ ಆಗಿದೆಯಾ ಅಂತ ನೋಡಕ್ಕೆ. ಅದ್ ನೋಡಿದ್ರೆ ಇನ್ನು ಮನ್ಮಥ್ ಜಂಕ್ಷನ್ ಅಲ್ಲೇ ಇದೆ. ಆಫ್ಟರ್ನೂನ್ 2:30 ಬರ್ಬೇಕಾಗಿತ್ತು ಟ್ರೈನು, ಅದ್ ಬಂದಿ ನೈಟ್ 2:30 ಬಂದಿದೆ. ನೋಡ್ಬಿಟ್ಟು ನನಗಂತ ಒಂದ್ ಸೆಕೆಂಡ್ ಶಾಕ್ ಆಗೋಯ್ತು. ನಮ್ ಪ್ಲಾನ್ಗಳು ಟ್ರೈನ್ ಮೇಲೆ ಡಿಪೆಂಡ್ ಆಗಿತ್ತು, ಯಾವ ಪ್ಲೇಸಸ್ ನೋಡ್ಬೇಕು ಏನು ಅಂತ. ಅದೆಲ್ಲ ನಮ್ಗೆ ಫುಲ್ ಲಿಟ್ರಲಿ 6 hours 7 hours ಅಂದ ತಕ್ಷಣ ಶಾಕ್ ಆಗೋಯ್ತು. ಯಾಕಂದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ನಾವು ಟ್ರೈನ್ ಕ್ಯಾಚ್ ಮಾಡಕ್ಕೆ ರಿಸರ್ವೇಶನ್ ಮಾಡಿದ್ವಿ. ಬರೋಬ್ಬರಿ 16 hours 19 minutes ಟ್ರೈನ್ ಡಿಲೇ ಆಗಿದೆ. ನಾವು 139ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಮತ್ತೆ ಎಲ್ಲಾ ತರನು ಕಾಂಟ್ಯಾಕ್ಟ್ ಮಾಡಿದ್ವಿ. ರೈಲ್ ಮ್ಯಾಡ್ನೆಸ್ ಅಂತ ಒಂದು ಆಪ್ ಬರುತ್ತೆ, ಅದ್ರಲ್ಲಿ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಯಾವುದೇ ತರ ರೆಸ್ಪಾನ್ಸ್ ಇಲ್ಲ. ಟ್ರೈನ್ ಡಿಲೇಗೆ ಯಾವುದೇ ತರ ರೆಸ್ಪಾನ್ಸ್ ಮಾಡಲ್ಲ ರೈಲ್ವೆ. ಬೇರೆ ಏನಾರ ಇದೆಯಾ ಗೊತ್ತಿಲ್ಲ ಆಪ್ಷನ್, ಬಟ್ ರೈಲ್ವೆ ಯಾವುದೇ ತರ ರೆಸ್ಪಾನ್ಸ್ ಮಾಡಲ್ಲ. ನಿಮ್ ಸಣ್ಣ ಪುಟ್ಟ ವಾಟರ್ ಇಲ್ಲ ಕೋಚ್ ನೀಟ್ನೆಸ್ ಇಲ್ಲ ಅಂದ್ರೆ ಫ್ಯಾನ್, ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೊಂತಾರೆ, ಇಲ್ಲ ಅನ್ನಲ್ಲ. ಮತ್ತೆ ಪ್ರೊಟೆಕ್ಷನ್ ಆಗ್ಲಿ ಏನೇ ಆಗ್ಲಿ. ಇವಾಗ ನಾವು ಆಗ್ರದಲ್ಲಿ ಇಳ್ದಿ ಒಂದು 10 minutes ಐತೆನೋ, ಇನ್ನೂ ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲೇ ನಿಂತಿದೆ. ಅಷ್ಟು ಡಿಲೇ ಆಗಿದೆ. ಲಿಟ್ರಲಿ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಯಾಕಂತಂದ್ರೆ ನಮ್ಗೆ ಇಲ್ಲಿಂದ 11 o'clockಗೆ ಬೇರೆ ಕಡೆ ಲೊಕೇಶನ್ ಗೆ ಟ್ರೈನ್ ಇತ್ತು, ವಾರಣಾಸಿಗೆ. ಅದನ್ನು ನಾವೀಗ ರೀಚ್ ಮಾಡಕ್ ಆಗ್ತಿಲ್ಲ. ಇವತ್ತು ಟೋಟಲ್ 4 ಪ್ಲೇಸ್ ಮಿಸ್ ಆಗಿದೆ ನಮ್ಗಿದು 16 hour ಡಿಲೇ ಇಂದ. ಅದು ಅರ್ಧ ದಿನನೇ ಹೋಗ್ಬಿಡುತ್ತೆ ನಮ್ಗೆ ಆಲ್ಮೋಸ್ಟ್. ಅದಕ್ಕೆ ಏನಂತ ಅಂದ್ರೆ, ನೀವೆಲ್ಲರ ಲಾಂಗ್ ಹೋಗ್ತೀರಾ ಅಂತ ಅಂದ್ರೆ ದಯವಿಟ್ಟು, ಏನಕ್ಕೆ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ ಇಷ್ಟೊಂದು ಡೆಪ್ತ್ ಆಗಿ, ಈಗ ನೀವು ಕೆಲವರು ಇರಲ್ಲ, ಇವಾಗ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಇಲ್ಲ ಕಾಂಪಿಟೇಟಿವ್, ಫಾರ್ ಎಕ್ಸಾಂಪಲ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, ಮತ್ತೆ ಸೆಂಟ್ರಲ್ ಇವಾಗೆಲ್ಲ ಬಿಡಿ ಸ್ಟೇಟ್ ಅಲ್ಲೇ ನಡೀತಿದಾವೆ. ಈಗ ಏನೋ ಕೆಲಸನೋ ಇಲ್ಲ, ಈಗ ಯಾರೋ ಫಾರ್ ಎಕ್ಸಾಂಪಲ್ ಎಕ್ಸ್ಪೈರ್ ಆಗಿದ್ರು, ಆತರ ಏನೋ ಒಂದು ಕಂಡೀಷನ್ ಆಗಿದ್ರು, ನೀವು ಹೋಗ್ತಾ ಇರ್ತೀರಾ. ಅವಾಗ ಈ ತರ ಟ್ರೈನ್ಗಳನ್ನ ನಂಬ್ಕೊಂಡಾಗ, ಬಟ್ ಇದು ಯಾವಾಗೂ ಆಗಲ್ಲ. ಬಟ್ ನಮ್ ಫ್ರೆಂಡ್ಸ್ ಗಳನ್ನ ಕೇಳಿದೀನಿ, ಇದು ಮಿನಿಮಮ್ 3 hours 4 hours ಕೆಲವು ಟೈಮ್ ಜಾಸ್ತಿ ಡಿಲೇ ಆಗ್ತಾ ಇರುತ್ತೆ ಡೆಲ್ಲಿ ಟ್ರೈನ್. ಬಟ್ ಇದು ಬರೋಬ್ಬರಿ 16 hours, ಇದು ಸಿಕ್ಕಾಪಟ್ಟೆ ನಮ್ಗೆ ಸಿಕ್ಕಾಪಟ್ಟೆ ಹೇಳಕ್ ಆಗ್ತಿಲ್ಲ, ಅಷ್ಟೊಂದು ಡಿಲೇ ಆಗೋಯ್ತು. ಯಾಕಂದ್ರೆ ನಮ್ ಪ್ಲಾನ್ ಸಿಕ್ಕಾಪಟ್ಟೆ ಇತ್ತು. ಮತ್ತೆ ನಾವು ಎಲ್ಲೆಲ್ಲೋ ಬೇರೆ ರೂಮ್ಸ್ ಆಗ್ಲಿ ಏನೇನೋ ಬುಕ್ಕಿಂಗ್ ಮಾಡಿದ್ವಿ, ಅದೆಲ್ಲ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಆದ್ರೂ ರಂಗ ಅಲ್ಲಿಂದ ಬರ್ತಾ ಎಷ್ಟೋ ಯೋಚನೆ ಮಾಡಿ ಪ್ಲಾನ್ ಬಿಗೆಲ್ಲ ತುಂಬಾ ಕಷ್ಟಪಟ್ಟ. ಬಟ್ ಅದು ನೋಡೋಣ, ಫರ್ದರ್ ಪ್ಲಾನ್ ಬಿ ಮಾಡಿದೀವಿ, ಅದು ಏನಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ನೀವೆಲ್ಲೇ ಲಾಂಗ್ ಹೋಗ್ತೀರಾ ಅಂದ್ರು ಏನ್ ನಜಾರ್ ಅಂತ ಅಂದ್ರೆ, ನಮ್ದು ಡೇ ಬಿಫೋರ್ ಟ್ರೈನ್ ಏನ್ ಬಂತು, ಮತ್ತೆ ಡೇ ಆಫ್ಟರ್ ಟ್ರೈನ್ ಏನ್ ಬರ್ತಾ ಇದೆ, ಎರಡು ಆನ್ ಟೈಮಿಗೆ. ನಮ್ದು ಒಂದೇ ಗುರು 16 hours 22 minutes ಲೇಟ್ ಆಗಿರೋದು ಟ್ರೈನ್. ಅದೇನಂತ ಗೊತ್ತಿಲ್ಲ, ಯಾವ್ದೇ ತರ ಅಪ್ಡೇಟ್ ಇಲ್ಲ. ಒಟ್ಟು ಡೈವರ್ಷನ್ ಅಂತ ಅಷ್ಟೇ ತೋರಿಸಿದ್ ನಮ್ಗೆ ಅಪ್ಡೇಟ್. ಅದಾದ್ಮೇಲೆ ಏನಂತಂದ್ರೆ ಬ್ಯಾಕ್ ಟು ಫ್ರಂಟ್ ಇಂಜಿನ್ ಚೇಂಜ್ ಮಾಡ್ತಾನೆ, ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲಿ ಲ್ಯಾತೂರ್ ರೋಡ್ ಅಂತ ಒಂದ್ ಬರುತ್ತೆ, ಅಲ್ಲಲ್ಲೇ ರೌಂಡ್ ಹೊಡಿಸ್ತಿದ ಹೊರತವನು. ಮೂವ್ನೇ ಮಾಡಿಲ್ಲ ಅವನು. GPS ನಮ್ಗೆ ಆಕ್ಚುಲಿ ವೆರಿ ಸ್ಮೇಟ್ ಆಗಿದೆ, ಶೋನು ಆಗ್ತಾ ಇರ್ಲಿಲ್ಲ ಅದು. ನಾವು ನೋಡಿ ಬಿಡು ಹೋಗ್ಲಿ, ಎಲ್ಲೋ ಶಾರ್ಟ್ ಕಟ್ ಡೈವರ್ಷನ್ ಆಗಿರ್ಬೇಕು ಅಂತ ನಾವು ಸುಮ್ನಾದ್ವಿ. ಬಟ್ ಆದ್ರೆ ಬೆಳಗಿನ ಜಾವ 2:30 ನಮಗೂ ಗೊತ್ತಾಗಿಲ್ಲ ಇವಾಗ ಏನ್ ಮಾಡೋದೇನು ಅಂತ. ಬಟ್ ಅಲ್ಲಿಂದಾನು ಪ್ಲಾನ್ ಮಾಡ್ಕೊಂಡ್ ಬಂದಿದೀವಿ. ಬೆಳಗಿನ ಜಾವ 4:15 ಬರ್ಬೇಕಾದವರು ನೈಟ್, ಅದು ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ. ಆಲ್ಮೋಸ್ಟ್ 10 o'clock ಬಂದಿದ್ದಾನೆ. ನಾವು 3 days ಟ್ರಾವೆಲ್ ಮಾಡಿದೀವಿ ಕಂಟಿನ್ಯೂಸ್ ಆಗಿ. ಬಟ್ ಏನ್ ಹೇಳ್ತೀನಿ ಅಂದ್ರೆ ವಿಡಿಯೋ ಮೂಲಕ, ಯಾರು ನೀವು ಲಾಂಗ್ ಹೋಗೋರು, ಏನಾರ ತೀರಾ ಅನಿವಾರ್ಯ ಕೆಲ್ಸದ ಮೇಲೆ ಹೋಗೋರು, ಅರ್ಜೆಂಟ್ ಹೋಗೋರು, ಈ ತರ ಲಾಂಗ್ ಮಾತ್ರ ಕೆಲವೊಂದೆಲ್ಲ ಆಲ್ಮೋಸ್ಟ್ ಕವರ್ ಮಾಡ್ತಾನೆ. ಇದು ಬಿಫೋರ್ ಟ್ರೈನ್ ಮತ್ತೆ ಆಫ್ಟರ್ ಟ್ರೈನ್ ಎರಡು ಆನ್ ಟೈಮ್ ಬರ್ತಾ ಇದೆ. ಶತಾಬ್ದಿ ನಮ್ದು ಇಂತ 1 hour ಲೇಟ್ ಹೊರಟಿದ್ದು, ಅದು ಆಲ್ಮೋಸ್ಟ್ 1 hour ಬೇಗ ಹೋಗಿ ತಲುಪಿದಾನೆ. ನಮ್ದು ಡೈವರ್ಷನ್ ಆಗಿದೆ. ಅದೇನೋ ಹೇಳ್ತಾರಲ್ಲ, ಹಣೆ ಬರ ಸರಿಲ್ಲ ಅಂದ್ರೆ ಆತರ ಆಯ್ತು ಇವತ್ತು ನಮ್ದು. ಬಟ್ ಎನಿವೆ, ನೀವೇನಾರ ಒಂದು ವರ್ಕ್ ತೀರಾ ಅರ್ಜೆಂಟ್ ಮೇಲೆ ಹೋಗ್ತಿದ್ದೀರಾ ಅಂತಂದ್ರೆ ಬೆಟರ್ ಲಾಂಗ್ ಈ ತರ ಡೆಲ್ಲಿಗೆಲ್ಲ ಬರೋಕೆ ಯಾವ್ದು ಅವೈಲೇಬಲ್ ಇರುತ್ತೆ, ಇಲ್ಲ ರೂಟಲ್ಲಿ ಒಂದೇ ಬರತ್ತಿರುತ್ತೆ, ಯಾವ ರೂಟ್ ಹೋಗ್ತೀರಾ ಆ ರೂಟ್ ನೀವು ಅದನ್ನ ಚೂಸ್ ಮಾಡ್ಕೊಂಡ್ರೆ ಬೆಸ್ಟ್. ಯಾಕಂತ ಅಂದ್ರೆ
ಅಮೌಂಟ್ ಹೋದ್ರು ಅಲ್ಲಿ, ಬಟ್ ನಮ್ಗೆ ಇವಾಗ 16 hour ಅವ್ನು ವಾಪಸ್ ಕೊಡಕ್ಕಾಗಲ್ಲ. ಮತ್ತೆ ಎಲ್ಲ ನಾವು ಫೋನ್ ಮಾಡಿದ್ವಿ ರೀಫಂಡ್ ಆಗುತ್ತಾ ಅಂತ, ಯಾವ್ದೇ ತರ ರೀಫಂಡ್ ಆಗಲ್ಲ. ನಾವು ಈ ವಿಡಿಯೋ ಮೂಲಕ ಏನ್ ಹೇಳೋದಂದ್ರೆ ಇಷ್ಟೇ. ಬಟ್ ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಕೆಲವ್ರಿಗೆ, ಲಾಂಗ್ ಹೋಗೋರ್ಗೆ ಅಂತ ಅನ್ಕೊಂತೀನಿ. ಮುಂಚಿತಾಗೆ ಪ್ಲಾನ್ ಬಿನು ರೆಡಿ ಮಾಡ್ಕೊಂಡಿರಿ. ಈ ತರ ಎಲ್ಲರೂ ಹೋಗ್ತಾ ಇದೀರಾ ಅಂತ ಅಂದ್ರೆ ಪ್ಲಾನ್ ಎ ಒಂದೇ ಇದ್ರಲ್ಲಿ ಇರಾಕ್ ಹೋಗ್ಬಿಡಿ. ನಾವು ಪ್ಲಾನ್ ಬಿ ಸ್ವಲ್ಪ ಟ್ರೈ ಮಾಡಿದೀವಿ, ಬಟ್ ಆದಷ್ಟು ರೀಚ್ ಮಾಡಕ್ ಟ್ರೈ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಬೈ ಬೈ ಫ್ರಮ್ ಆಗ್ರಾ.